ಹಾಗಲ್ಲಮ್ಮ, ಒಂದು ವೇಳೆ ಆದ್ರೆ? ಅಮ್ಮ, ಸುಖ ಕೊಟ್ಟು ಭಗವಾನ್ ತಾನೆ ಕಷ್ಟನೂ ಕೊಟ್ಟ ಅಂತ ಸಂತೋಷವಾಗಿ ಸ್ವೀಕರಿಸ್ತೀನಿ. ನಿಮ್ಮ ಮಗ ಒಬ್ರು ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು. ಅದೆಂಥ ಕಷ್ಟಗಳು ಬಂದರೂ ನಾನು ಎದುರಿಸ್ತೀನಿ. ಅವ್ರ ಪ್ರೀತಿನೇ ನನ್ನ ಶಕ್ತಿ, ಅವ್ರ ಪ್ರೀತಿನೇ ನನ್ನ ಆಸ್ತಿ, ಅವ್ರ ಪ್ರೀತಿನೇ ನನ್ನ ಧೈರ್ಯ. ಅವ್ರ ತೋಳುಗಳ ಆಸರೆಯಲ್ಲಿ ಹಸಿವು, ನಿದ್ದೆ, ಬಡತನ ಏನು ಬೇಕಾದರೂ ಮರಿತೀನಿ ಅಮ್ಮ. ಅವನೇ ನಿನ್ ಪಾಲಿಗಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಗೋಪಿ, ಹಿರಿಯರಾದ ನಾವು ಕಿರಿಯರ ಭವಿಷ್ಯದ ಬಗ್ಗೆ ಎಚ್ಚರಿಸಬೇಕೇ ಹೊರತು ಹೆದರಿಸಬಾರದು. ಆ ಸಂದರ್ಭ ಬಂದಾಗ ಆ ಭಗವಂತನೇ ಅವಳಿಗೆ ದಾರಿ ತೋರಿಸ್ತಾನೆ. ಅವಳ ಬಗ್ಗೆ ಚಿಂತಿಸೋದನ್ನ ಬಿಡು. ನೀನು ಹೊರಡೋ ಮುನ್ನ ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದ್ರು, ಸೊಸೆಯಂದ್ರು ಎಲ್ಲರನ್ನೂ ಒಟ್ಟಿಗೆ ಕೂಡಿಸಿ ನಿನ್ನ ಕೈಯಾರೆ ಅಡಿಗೆ ಮಾಡಿ ಕೈ ತುತ್ತುಕೊಡು. ಎಲ್ಲರೂ ಸಂಭ್ರಮಿಸ್ತಾರೆ. ಆ ಸಂತೋಷದಲ್ಲಿ ವಿದಾಯ ಹೇಳು. ಆಗ ನಿನಗೂ ತೃಪ್ತಿ, ಅವರಿಗೂ ಜೀವಮಾನದ ಪೂರ್ತಿ ಮರೆಯಲಾಗದ ನೆನಪು. ಇನ್ನು ಹೊರಡು ಗೋಪಿ. ಸರಿ ಅಮ್ಮ, ನಿನ್ ವಿಶ್ರಾಂತಿ ತಗೋ. ಅಮ್ಮ, ಯಾಕೋ ನೀವು ಸಹಜವಾಗಿಲ್ಲ ಅನ್ನಿಸ್ತಾ ಇದೆ. ನನ್ನ ಮೇಲೇನಾದರೂ ಬೇಸರನಾ? ಚಚೆ, ಹಾಗೇನಿಲ್ಲ ಅಮ್ಮ. ನೀನು ನನ್ನ ಬಂಗಾರ. ಮತ್ತೆ ಯಾಕೆಷ್ಟು ಸೊರಗಿದ್ದೀರಾ? ನಿಮ್ಮ ಮುಖದಲ್ಲಿ ಕಳೆನೇ ಇಲ್ಲ. ಏನಾದರೂ ಸಮಸ್ಯೆ ಇದ್ರೆ ನನಗೆ ಹೇಳಿ ಅಮ್ಮ. ನೀನು ನನ್ನ ಮೊಮ್ಮಗ ಚೆನ್ನಾಗಿರ್ಬೇಕು ಅನ್ನೋದು ಬಿಟ್ರೆ ನನಗೆ ಯಾವ ಸಮಸ್ಯೆನೂ ಇಲ್ಲ ಅಮ್ಮ. ನನ್ನ ಬಗ್ಗೆ ಚಿಂತೆ ಮಾಡಬೇಡ, ಮಲ್ಗು. ಅವನು ಎದ್ನ ಅಂತ ನೋಡ್ತೀನಿ. ಹ